ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಬ್ಲಿಂಕಿಟ್ ಟಿ ಶರ್ಟ್ ಮತ್ತು ಬ್ಯಾಗ್ ಬಂದಿದೆ. ಬ್ಲಿಂಕಿಟ್ ಟಿ ಶರ್ಟ್ ಮತ್ತು ಬ್ಯಾಗ್ ಯಾವ ಥರ ಇದೆ ಅನ್ನೋದೆಲ್ಲ ನೋಡೋಣ. ಇನ್ನೊಂದೇನಪ್ಪ ಅಂತಂದರೆ, ಈಗ ಝೊಮ್ಯಾಟೊ ಥರ ಎಲ್ಲ ನಾವು ತುಂಬ ದಿನ ವೆಯ್ಟ್ ಮಾಡಬೇಕಾಗಿಲ್ಲ. ಬ್ಲಿಂಕಿಟಲ್ಲಿ ಏನಾದ್ರು ನಾವು ಹೋಗಿ ಸೇರ್ಕೊಂಡ್ವಿ ಅಂತಂದರೆ ನಾವು ಸ್ಟೋರ್ಗೆ ಹೋಗ್ತಿದ್ದಂಗೆ ಒಂದೆರಡು ಆರ್ಡರ್ ಮಾಡಬೇಕು ಅನ್ನೋದೇನಿಲ್ಲ. ಡೈಲಿ ನಾವು ಮಾಡ್ತೀವಿ ಅಂತಂದರೆ ನೋಡಿ ನಮಗೆ ಟಿ ಶರ್ಟು ಮತ್ತು ಬ್ಯಾಗ್ನ ಕೊಡ್ತಾರೆ. ಈಗ 2 ಟಿ ಶರ್ಟು 1 ಬ್ಯಾಗ್ ಕೊಡಬೇಕಾಗುತ್ತೆ. ಬಟ್ ನನಗೆ 1 ಟಿ ಶರ್ಟು 1 ಬ್ಯಾಗ್ ಕೊಟ್ಟಿದ್ದಾರೆ. ಇನ್ನೊಂದು ಕೊಡ್ತಾರೆ, ಇನ್ನೊಂದು ಸ್ವಲ್ಪ ದಿನ ಸ್ಟಾಕ್ ಕಮ್ಮಿ ಇದೆ ಅಂತ ಹೇಳಿದ್ರು. ಅಂದರೆ ಇನ್ನೂ ಹೊಸದಾಗಲ್ಲ ಸ್ಟೋರ್ ಓಪನ್ ಮಾಡಿರೋದು. ಬರ್ತಾ ಇರ್ತಾರೆ, ಹುಡುಗರೆಲ್ಲ ಸೇರ್ಕೊಳ್ತಾ ಇರ್ತಾರೆ, ಅವ್ರಿಗೂ ಎಲ್ಲ ಕೊಡಬೇಕಾಗುತ್ತೆ. ಅದರಿಂದಾಗಿ ಏನಾಗಿದ್ದಾರೆ ಅಂತಂದರೆ, ಈಗ ಸದ್ಯಕ್ಕೆ 1 ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ಟಿ ಶರ್ಟು ಕೂಡ ಕೊಡ್ತಾರೆ. ಇನ್ನೊಂದೇನಪ್ಪ ಅಂತಂದರೆ, ಸ್ಟೋರಲ್ಲಿ ನನಗೆ ಎಕ್ಸೆಲ್ ತೊಗೊಳ್ಳಿ ಸಾಕು ಅಂತ ಹೇಳಿದ್ರು. ಬಟ್ ನಾನು ಡಬಲ್ ಎಕ್ಸೆಲ್ ತೊಗೊಂಬಿಟ್ಟಿನಿ. ಏನಕ್ಕಪ್ಪ ಅಂತಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಅದರಿಂದಾಗಿ ಒಂದು ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಗಾಳಿ ಆಡಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿನಿ. ಈಗ ಟಿ ಶರ್ಟು ಕೂಡ ಹಾಕೊಂಡು ನೋಡೋಣ, ಆಮೇಲೆ ಬ್ಯಾಗ್ ಯಾವ ಥರ ಇದೆ ಅನ್ನೋದೆಲ್ಲ ಈಗ ಚೆಕ್ ಮಾಡಿ ನೋಡೋಣ. ಅಂದರೆ ನೀವು ಬ್ಲಿಂಕಿಟ್ ಟಿ ಶರ್ಟ್ ಮತ್ತು ಬ್ಯಾಗ್ ಬೇಕು ಅಂತಂದರೆ ಈಸಿಯಾಗಿ ನೀವು ಸ್ಟೋರ್ಗೆ ಹೋದ್ರೇ ಅವರು ಆರಾಮಾಗಿ ಕೊಡ್ತಾರೆ. ಬಟ್ ಝೊಮ್ಯಾಟೊ ಥರ ಎಲ್ಲ ವೆಯ್ಟ್ ಮಾಡೋಂಗಿಲ್ಲ. ಬನ್ನಿ ಇವಾಗ ಬ್ಯಾಗ್ ಮತ್ತು ಟಿ ಶರ್ಟ್ ಯಾವ ಥರ ಇದೆ ಅನ್ನೋದನ್ನು ನೋಡೋಣ. ಏನಮ್ಮ ನಿಮ್ಮ ಬಿಚ್ತೀಯಾ? ಹಾಂ ಬಿಚ್ಬಿಟ್ಟು ತೋರಿಸು ಹೆಂಗೈತೆ ಬ್ಯಾಗ್ ಅಂತ. ತೆಗಿತೀಯಾ? ನೋಡಿ ನಮ್ಮ ಸೋಹಿನಿ ತೆಗಿತೀನಿ ಅಂತ ತೆಗಿತೈತೆ. ಬಿಡಮ್ಮ ತೆಗಿತೀನಿ ನಾನು. ವಾವ್, ಯಾವ ಥರ ಇದೆ ನೋಡಿ. ಅಂದರೆ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಇದೆ. ಈಗ ನಮ್ಮದು ಈ ಝೊಮ್ಯಾಟೊ ಬ್ಯಾಗ್ ಇದೆಯಲ್ಲ, ಅದರಲ್ಲೆಲ್ಲ ಕಟ್ಕೊಬೇಕು. ಬಟ್ ಇದು ಕಟ್ಕೊಳಕ್ಕೆ ಯಾವ್ದು ರೀತಿಯೂ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ನೇತಾಕೊಂಡೆ ಹೋಗ್ಬೇಕು ಅಂತ ಅನ್ಸುತ್ತೆ. ನೋಡೋಣ ತಡೀರಿ, ಬಿಚ್ಚನ. ಇಲ್ಲ, ಕಟ್ಕೊಳ ಅಂತ ಅವಕಾಶ ನಮ್ಗೆ ಯಾವುದೂ ಕೂಡ ಕೊಟ್ಟಿಲ್ಲ. ಇಲ್ಲಿ ಬಂದಂಥ ಆರ್ಡರ್ನ ನಾವು ಬ್ಯಾಗಲ್ಲಿ ಹಂಗೇ ನೇತಾಕೊಂಡಿನೇ ಆರ್ಡರ್ನ ತೊಗೊಂಡೋಗ್ಬೇಕು. ಇವಾಗ ನೋಡಿ ಯಾವ ಥರ ಇದೆ ಅಂತ ಒಳಗಡೆ ಓಪನ್ ಯಾವ ಥರ ಇದೆ ಅಂತ ನಾನು ಬಂದು ತೆಗಿಯೋಷ್ಟೊತ್ತಿಗೆ ನಮ್ಮ ಸೋಹಿನಿ ಓಪನ್ ಮಾಡಿ ಇಟ್ಟಿದೆ. ಸೈಜ್ ಕರೆಕ್ಟಾಗಿ ಇದೆ ಅಂತ ಅನ್ನಿಸ್ತಾ ಇದೆ. ಇಟ್ಕೊಂಡಿರಮ್ಮ ನೋಡ್ತೀನಿ. ಮೊದಲು ಬ್ಯಾಗ್ ಯಾವ ಥರ ಇದೆ ಅಂತ ನೋಡೋಣ. ಒಂದು ವಾಟ್ರ್ ಬಾಟ್ಲ್ ಇಟ್ಕೊಳಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ವಾಟ್ರ್ ಬಾಟ್ಲು ಇಲ್ಲ ಅಂತ ಅಂದರೆ ನಮಗೆ ಬೇಕಾದಂಥ ವಾಟ್ರ್ ಬಾಟ್ಲ್ ಇಟ್ಕೊಬೋದು. ಇಲ್ಲ ಅಂತಂದರೆ ಜ್ಯೂಸ್ ಏನಾದ್ರು ಬರ್ತಲ್ಲ ಅದನ್ನು ಕೂಡ ಇಟ್ಕೊಬೋದು. ಫಸ್ಟ್ ಓಪನ್ ಮಾಡಿ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ನೋಡಿ, ಸ್ಕ್ಯಾನ್ ಮಾಡೋಕ್ಕೆ QR ಕೋಡ್ ಬೇರೆ ಕೊಟ್ಟಿದ್ದಾರೆ. ಇದು ಓಪನ್ ಮಾಡ್ಬೋದು. ಇದು ಕೋಡ್ನ ಇಲ್ಲ ಓಪನ್ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲೊಂದು ಪೌಚ್ ಕೊಟ್ಟಿದ್ದಾರೆ ಏನಾದ್ರು ಇಟ್ಕೊಳಕ್ಕೆ. ಅದಾದಮೇಲಿಂದ ಝೊಮ್ಯಾಟೊದಲ್ಲಿ ಕೆಳಗಡೆ ಬರ್ತಲ್ಲ ಸೇಮ್ ಅದೇ ಥರ ಹಿಂಗೆ ಕೆಳಗಡೆ ಮಾಡೋಕ್ಕಿದು. ಕೆಳಗಡೆ ಮಾಡಿದ್ರೆ ಇಷ್ಟು ಐಟಮ್ನ ನಾವು ಇದ್ರೊಳಗಡೆ ಇಟ್ಟರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಬ್ಯಾಗು. ನೋಡಿ ಇವಾಗ ರಿಯಲ್ ಸೈಜ್ ಬಂತು. ಇವಾಗ ಇಷ್ಟು ದೊಡ್ಡ ಇದೆ ಬ್ಯಾಗು. ಇದ್ರೊಳಗಡೆ ನಾವು ಐಟಮ್ನ ತೊಗೊಂಡು ಹಿಂಗೆ ಹಾಕಿ ಹಿಂಗೆ ಪ್ಯಾಕ್ ಮಾಡ್ಕೊಂಡು ನೇತಾಕೊಂಡು ತಗೊಂಡೋಗ್ಬೇಕಾಗುತ್ತೆ. ನಾವು ಕಟ್ಕೊಳ್ಳೋ ಆಪ್ಷನ್ ಇಲ್ಲ ಬಿಡಿ, ನೇತಾಕೊಳ್ಳೋದಷ್ಟು. ನೀನು ನೇತಾಕೊಂತೀಯಾ? ಹ್ಞೂ, ಬಾ ಹಾಕ್ತೀನಿ ಬಾ. ಏನಮ್ಮ ನಿನಗಿಂತ ದೊಡ್ಡದಾಗೈತೆ ಬ್ಯಾಗು ಅಲ್ವಾ? ನೋಡಿ ಸೈಜ್ ಇಷ್ಟಿದೆ. ನಮ್ಮ ಶೋಯಿನಿ ಇಷ್ಟು ಐತೆ ಅಂತಂದರೆ ನಮ್ಮ ಶೋಯಿನಿ ಅಷ್ಟು ದನ ಐತೆ. ಇದು ಬ್ಲಿಂಕಿಟ್ ಅಂತ ಬ್ರ್ಯಾಂಡಿಂಗ್ 1 2 ಹತ್ರ 3 4 ಟೋಟಲಾಗಿ 4 ಹತ್ರ ಹಾಕಿದ್ದಾರೆ. ಈಗ ಟಿ ಶರ್ಟ್ ಹಾಕೊಂಡು ನೋಡೋಣ ಯಾವ ಥರ ಇದೆ ಅಂತ, ಸೈಜ್ ಆಗುತ್ತಾ ಇಲ್ಲ ಅಂತ. ಕೊಡ ಮೇಲೆ ಬೇಡ, ಟಿ ಶರ್ಟ್ ಹಾಕೊಂತೀನಿ. ಗೈಸ್ ನೋಡಿ, ಇವಾಗ ಟಿ ಶರ್ಟ್ ಹಾಕೊಂಡಿದ್ದೀನಿ. ಟಿ ಶರ್ಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಅದು ಬ್ಯಾಗ ಕೂಡ ಹಾಕೊಂಡಿದ್ದೀನಿ. ಟಿ ಶರ್ಟ್ ಅಂತ ಹೆವಿ ಕಂಫರ್ಟಬಲ್ ಆಗಿದೆ. ಅಂದರೆ ಡಬಲ್ ಎಕ್ಸೆಲ್ ಬೆಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ಅವ್ರು ಹೇಳಿದ್ರು ಎಕ್ಸೆಲ್ ತೊಗೊಳ್ಳಿ ಸಾಕಾಗುತ್ತೆ ಅಂತ. ಬಟ್ ಎಕ್ಸೆಲ್ ತೊಗೊಂಡಿದ್ರೆ ಏನಾಗೋದು ಅಂತಂದರೆ ಒಂದು ಸ್ವಲ್ಪ ಟೈಟ್ ಆಗೋದು. ಬಟ್ ಸಖತ್ತಾಗಿದೆ ಇದು. ನೋಡಿ, ಫುಲ್ ಕಂಫರ್ಟಬಲ್ ಆಗಿದೆ ಡಬಲ್ ಎಕ್ಸೆಲ್. ಆಮೇಲೆ ನೋಡೋಕ್ಕೂ ಕೂಡ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಫಸ್ಟ್ ಟೈಮ್ ನಾನು ಬ್ಲಿಂಕಿಟ್ ಯೂನಿಫಾರ್ಮ್ ಹಾಕೊಂಡು ನಾನು ಕೂಡ ನಿಂತ್ಕೊಂಡಿದ್ದೀನಿ. ಬ್ಯಾಗ್ ಕೂಡ ಹಾಕ್ಕೊಂಡಿದ್ದೀನಿ. ಯಾವುದಾದಂಥ ಕಟ್ಕೊಂಡು ಹೋಗೋ ಅಂಥದ್ದು ನಮ್ಗೆ ಆಪ್ಷನ್ ಇಲ್ಲ. ಈಗ ಐಟಮ್ ಬರ್ತಿದ್ದಂಗೆ ಬ್ಯಾಗ್ ತೆಗೆಯೋದು, ಈ ಬ್ಯಾಗ್ ಒಳಗಡೆ ಐಟಮ್ ಹಾಕೋಬೇಕು, ತಿರ್ಗಿ ಮತ್ತೆ ಬ್ಯಾಗ್ ಹಾಕ್ಕೊಂಡು ಮಾಮೂಲಿ ನಮ್ಮ ಡ್ಯೂಟಿಗೆ ಹೋಗ್ಬೋದು. ಬಟ್ ಇನ್ನೊಂದು ಏನಪ್ಪ ಅಂತಂದರೆ, ಇದಕ್ಕಿಂತ ಮಾಮೂಲಿ ನಮ್ಮ ಝೊಮ್ಯಾಟೊ ಬ್ಯಾಗ್ ಇತ್ತಲ್ಲ ಆ ಥರನೇ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಏನಕ್ಕೆ ಅಂತಂದರೆ ನೋಡಿ, ಈ ಬ್ಯಾಗ್ ಹಾಕೊಂಡು ಆರಾಮಾಗಿ ಮಾಡ್ಬೋದು ಅಂತ ಅನ್ನಿಸುತ್ತೆ. ಬಟ್ ಏನಾಗುತ್ತೆ ಅಂತ ಅಂದರೆ ತುಂಬ ಪೇಯ್ನ್ ಬರುತ್ತೆ. ಇಲ್ಲೆಲ್ಲ ಶೋಲ್ಡ್ರೆಲ್ಲ ಪೇಯ್ನ್ ಬರುತ್ತೆ, ಜೊತೆಲಿ ಬ್ಯಾಗ್ ಕೂಡ ಪೇಯ್ನ್ ಬರುತ್ತೆ. ವೆಯ್ಟ್ನ ಈಗ ನೇತಾಕೊಂಡು ಹೋಗ್ತೀವಲ್ಲ, ಅದರಿಂದಾಗಿ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬರೋದು ಇರುತ್ತೆ. ಬಟ್ ನಾವು ಝೊಮ್ಯಾಟೊ ಬ್ಯಾಗ್ ಇದೆಯಲ್ಲ ಅದಂತೂ ಕಂಫರ್ಟಬಲ್ ಇದೆ. ಒಂದು ಸ್ವಲ್ಪ ಐಟಮ್ಗಳನ್ನ ಹಾಕೊಂಡ್ರೆ ಆರಾಮಾಗಿ ಅದರಲ್ಲಿ ಹೊರಿಕೊಂಡು ಕೂಡ ಹೋಗ್ಬೋದು. ಬಟ್ ಏನು ಮಾಡೋಕ್ಕಲ್ಲ, ಒಂದೊಂದು ಕಂಪ್ನಿಲಿ ಒಂದೊಂದು ಥರ ಇದೆ. ನೋಡಿ, ಈ ಥರ ಇದೆ ಟಿ ಶರ್ಟ್ ಬ್ಯಾಗೆಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.